ಆ ಧರ್ಮ ಈ ಧರ್ಮ ಸುಧರ್ಮ ಇದು ಯಾವುದರ ಪರಿಚಯವೂ ನನಗಿಲ್ಲ, ಇದರ ಅವಶ್ಯಕತೆಯೂ ನನಗಿಲ್ಲ. ನಾನು ಅನುಸರಿಸುತ್ತಿರುವುದು ಅಸತ್ಯ ಧರ್ಮ ಒಂದೇ. ಅಕಾರ್ಡಿಂಗ್ ಮೈ ಟು ಮೇರಿ ಸೀತೆಯನ್ನು ಒತ್ತೊಯ್ದ ರಾವಣನೇ ಶೂರ, ಪಗಡಿ ಆಟದಲ್ಲಿ ದ್ರೌಪದಿಯನ್ನು ಗೆದ್ದ ಮಹಾಕೌರವನೇ ಧೀರ. ರಾವಣನಿಲ್ಲದೆ ರಾಮಾಯಣವೇ, ಕೌರವನಿಲ್ಲದೆ ಮಹಾಭಾರತವೇ ಇಲ್ಲ. ಕಪಟಿ ಕುತಂತ್ರಿ ಶಕುನಿ ಇಲ್ಲದೆ ಕೌರವ ಪಾಂಡವರ ಆಟ ನಡೆಯುವುದೇ? ಇಲ್ಲ 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 ಇಲ್ಲ. ಅದರಂತೆ ಅವರಂತೆ ಈ ಕಥೆಗೆ ಈ ನಾಡಗೌಡ ಕಟ್ಟಿದ ಸಾಮ್ರಾಜ್ಯದಲ್ಲಿ ನನ್ನದೇ ರೂಲ್ಸು, ನನ್ನದೇ ನಿಯಮ, ನನ್ನದೇ ನೀತಿ. ಅದನ್ನು ಎಲ್ಲರೂ ಪಾಲಿಸಲೇಬೇಕು. ಪಾಲಿಸದಿದ್ದರೆ ತಪ್ಪಿದ್ದಲ್ಲ ಮರಣದ ಭೀತಿ. ಇದೇ ಈ ನಾಡಗೌಡನ ಗತ್ತು ಗಮ್ಮತ್ತು. ಏಳುವಳೆ ಸಾಲಿನಲ್ಲಿರುವ ಮೂಢ ಜನರು ನಾನೊಬ್ಬ ದೊಡ್ಡ ಧರ್ಮವಂತನೆಂದು ನಂಬಿ ಬಿಟ್ಟಿದ್ದಾರೆ. ಪಾಪ. ಆದರೆ ದಿನನಿತ್ಯವೂ ನನ್ನ ಕಣ್ಣಲ್ಲಿ ಕಾಣುತ್ತಿರುವವು ಬಡ ರೈತರ ಮನೆ ಮುರಿಯುವ ಸುತ್ತು ಹಳ್ಳಿಯಲ್ಲಿ ನೆಲೆಸಿರುವ ರೈತ ಜನಾಂಗಕ್ಕೆ ಬೇಕು ಸತ್ಯ, ಧರ್ಮ, ನ್ಯಾಯ, ನೀತಿ ಎಂಬ 4 ಪದಗಳು. ಆದರೆ ನನಗೆ ಬೇಕಾಗಿರುವವು ಆ ಸತ್ಯ, ಧರ್ಮ, ನ್ಯಾಯ, ನೀತಿ ಎಂಬ 4 ಧರ್ಮಗಳು. ದೇಸಾಯಿ, ನೀನೊಬ್ಬ ಧರ್ಮದ ಹುಲಿ. ಧರ್ಮರಾಜನಂತೆ ಧರ್ಮ ಪೀಠದಲ್ಲಿ ಕುಳಿತುಕೊಂಡು ನ್ಯಾಯ ಹೇಳುವ ನಿನ್ನ ಸ್ಥಾನಕ್ಕೆ ನಿನ್ನ ಒಡ ಹುಟ್ಟಿದ ತಮ್ಮನಿಂದಲೇ ನಿನಗೆ ಕುತಂತ್ರ ತರಿಸಿ ನಿನ್ನನ್ನು ಕತ್ತರಿಸದಿದ್ದರೆ ನನ್ನ ಹೆಸರು ಈ ದಳಪತಿನೇ ಅಲ್ಲ. ದೇಸಾಯಿ, ನಿನ್ನ ಮನೆ ಆಳು ಮಗ ವಾಲಿಕಾರ ಕುಲ್ಲಿ ಈ ನಾಡಗೌಡನಿಗೆ ತಲೆ ಎತ್ತಿ ಮಾತನಾಡುತ್ತಿದ್ದಾನೆ ಅಂದರೆ ಅವನಿಗೆ ನಿನ್ನ ಬಲವೇ ಅವನಿಗೆ ಶ್ರೀರಕ್ಷೆ. ಲೇ ಸಿಂಧೂರ, ಇಂದಿಲ್ಲ ನಾಳೆ ನಿನ್ನ ಆಸ್ತಿಯನ್ನು ಕೇಳಲು ನನ್ನರ ಮನೆಗೆ ಬಂದೇ ಬರುತ್ತೀಯ ಮಗನೇ. ಆವಾಗ ನಿನ್ನನ್ನು ವಿಚಾರಿಸಿ ಚಪ್ಪಗೆ ಮಣ್ಣಲ್ಲಿ ಮುಚ್ಚಿಸಿ ಬಿಡುವೆ ಮಗನೇ. ಗುಮಾಸ್ತ, ಲೇ ಗುಮಾಸ್ತ,
ಅನ್ನಕ್ ಹೋಗಿದ್ರಿ ಅಪ್ಪ? ಲೇ ಮುಟ್ಟಾಳ, ನಿನ್ನ ಕೂಗಲಾರ್ದ ನಿನ್ನ ಚಂದುಳ್ಳ ಚೆಲುವಿ ನಿನ್ನ ಮಗಳ ಕೂಗಕ್ಕಾಗುತ್ತೇನೆ. ಬಾಪ್ರಂತ ಗೋಡ್ಸನ್ ಮನೆಯಾಗ ಇರಕ್ಕಲ್ಲಿ ನನ್ನ ಮಗಳ ಮೇಲೆ ಯಾಕೆ ಕಣ್ ಬೈತ್ರಿ ಅಪ್ಪ? ಮೊದಲ ಕ್ಯಾಟ್ ಕಣ್ಣೆಮು ಇರ್ಲಿ ಬಿಡ್ರಿ ಗೌಡ್ರ, ನನ್ನಿಂದ ಯಾವ ಕೆಲಸ ಆಗ್ಬೇಕಾಗಿತ್ತೆ? ಲೇ ಗುಮಾಸ್ತ, ಆ ಶರತ್ ದೇಸಾಯಿನನ್ನು ಕರೆದುಕೊಂಡು ಬಾ ಎಂದು ಹೇಳಿದ್ದೇನಲ್ಲ, ಯಾಕೆ ಕರೆದುಕೊಂಡು ಬರಲಿಲ್ಲವೇ? ಗೌಡ್ರ ನೀವ್ ಹೇಳಿದ್ದೇನೆ ಕರೆಯನ, ಆದ್ರ ಆ ದಣ್ಣಿ ಅಲ್ಲಿ ಜಾದಂಗಡೆ ಹುಡ್ಕೇಳ್ನ, ಊರಾಗ ಮುಂದ್ ಹುಡ್ಕೇಳ್ನ, ಎಲ್ಲಿ ಅದನಪ್ಪ ಯಪ್ಪ ಯಾರಿಗ ಗೊತ್ತ? ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಊರಿನ ಒಡೆಯ ನೀನು ಗೊತ್ತೇನೋ ಯಾರು ಹಿಂದೆ, ಸಂಜ್ಞಾನೇ ಇಲ್ಲ ಹಿಂಗೆ ಒಟ್ಟವನೇ ರಾಜನಿಗೆ ಬೆಳಗಾಗೋದ್ರಲ್ಲೇ ಬೆಳೆದ. ಗೌಡ, ಸ್ವಾಗತ ಸುಸ್ವಾಗತ ದೇಸಾಯಿ ಅವರಿಗೆ. ಬರಬೇಕು ಬರಬೇಕು, ಈ ನಾಡಗೌಡನ ಅರಮನೆಗೆ ಭಾಗ್ಯೋದಯ ಭಾಸ್ಕರ ಬಂದಂತಾಯಿತಲ್ಲ. ನೋಡಿ ನಾಡಗೌಡ, ಈ ಸುತ್ತ ಹೇಳು ಒಳ ಸೋಲಿನಲ್ಲಿ ನಮ್ಮ ದೇಶಗತಿ ಮೆರೆತನ ಎಂತದ್ದು ಎಂದು ಇಡೀ ಸಮಾಜಕ್ಕೆ ಗೊತ್ತು. ಬಡವರ ದೀನ ದಲಿತರ ರೈತಾಪಿ ಜನಗಳ ನ್ಯಾಯ ಅನ್ಯಾಯ ಹೇಳುವ ಧರ್ಮಪೀಠದ ಮನೆ ನಮ್ಮ ಅಜ್ಜ ಮುತ್ತಜ್ಜರ ತಂದೆಯಿಂದಲೂ ಉಸಿರಿರುವವರೆಗೂ ಹೆಸರು ಉಳಿಸಿಕೊಂಡು ಬಂದಿದ್ದಾರೆ. ಇನ್ನು ಮುಂದೆಯೂ ನನ್ನ ಮನೆತನ ಸತ್ಯ ಧರ್ಮ ನ್ಯಾಯದ ದೇಗುಲದಂತೆ ಇರಬೇಕೆನ್ನುವ ಆಸೆ ನಿನ್ನಲ್ಲಿದ್ದರೆ ನನ್ನ ತಮ್ಮ ಶರತ್ ದೇಸಾಯಿಯ ಸಹವಾಸದಿಂದ ದೂರ ಇರು. ತಿಳಿಯಿತೆ? ದೇಸಾಯಿ ಅಂದ್ರೆ ನೀವು ತಿಳಿದುಕೊಂಡಷ್ಟು ನಾನು ಸಣ್ಣ ಮಟ್ಟಕ್ಕೆ ಇಳಿದಿಲ್ಲ. ಇಳಿದರೆ ನಿನ್ನ ದೇಶಗತಿ ಮನಿತನ ಫಿನಿಶು. ನೀನು ಎಂತವೋ, ನಿನ್ನ ಗುಣ ಎಂತವೋ, ನಿನ್ನ ರೀತಿ ನೀತಿ ಎಂತವು ಎಂಬುದು ಈಗ ತಾನೇ ಹುಟ್ಟಿರುವ ಕೂಚಿಗೂ ಗೊತ್ತು. ಅಷ್ಟೇ ಅಲ್ಲ, ನೀನೊಬ್ಬ ಹುಚ್ಚಿಯಲ್ಲಿ ನೀರು ಹಿಡಿಯುವ ಪಾಪದ ಪ್ರಾಣಿ ಎನ್ನುವುದು ಗೊತ್ತು. ಮನೆಯ ನೀವು ದೊಡ್ಡವರು, ದೊಡ್ಡ ಗುಣವುಳ್ಳವರೆಂದು ಇಲ್ಲಿವರೆಗೆ ಮರ್ಯಾದೆ ಕೊಟ್ಟು ಮಾತನಾಡಿದೆ. ಆದರೆ ನನ್ನ ಮನೆಗೆ ಬಂದು ನನಗೆ ಬತ್ತಿಡುವ ಕೆಲಸ ಮಾಡುತ್ತಿದ್ದೀರಿ ಅಂದರೆ ಈ ದೇಸಾಯಿ ನಿರಪರಾಧಿಗಳಿಗೆ ಅಪರಾಧಿ ಎಂದು ಎಂದೂ ತೀರ್ಪು ಕೊಟ್ಟಿಲ್ಲ. ಸತ್ಯದಿಂದ ನಡೆದವರಿಗೆ ಎಂದಿಗೂ ಅನ್ಯಾಯದ ಪಟ್ಟ ಕಟ್ಟಿಲ್ಲ. ನಾಡಗೌಡ, ನಿನಗೆ ಒಂದು ಕಿವಿ ಮಾತು. ನನ್ನ ತಮ್ಮ ಶರತ್ ದೇಸಾಯಿ ನಿನ್ನ ಸಹವಾಸದಿಂದ ತಪ್ಪು ದಾರಿ ತುಳಿತಾ ಇದ್ದಾನೆ. ಅದು ನಿನಗೂ
ಪೆಟ್ಟು ಕೊಟ್ಟು ಬುದ್ಧಿ ಕಲಿಸಲಾರದವನು ಮತ್ತೊಬ್ಬರನ್ನು ಎದುರಿಸಲು ಬಂದಿದ್ದೀಯಾ? ಇದು ಸರಿಯಲ್ಲ. ಇದು ಸರಿ ತಪ್ಪಿನ ಮಾತಲ್ಲ ನಡೆಗಳು. ಪ್ರತಿಷ್ಠಿತವಾದ ಒಂದು ಮನೆತನದ ವಿಚಾರ ಮಂಗ ತಾನು ಕೆಡುವುದಲ್ಲದೆ ಇಡೀ ಬಾಳಿ ಮನವನ್ನೇ ಕೆಡಿಸುತ್ತದೆ ಎನ್ನುವ ಗೋಡೆ ಕೇಳಿದ್ದೀಯಾ? ದೇಸಾಯಿ ಅವರೇ, ಮನೆಯಲ್ಲಿ ಅಂಕು ಡೊಂಕುಗಳನ್ನು ತಿದ್ದಲಾರದವನು ಈ ದೇಶದ ಡೊಂಕು ತಿದ್ದಲು ಸಾಧ್ಯವೇ ಎನ್ನುವ ಗಾದಿ ಮಾತು ಕೇಳಿದ್ದೀರಾ ದೇಸಾಯಿ ಅವರೇ? ಕಲಹರಟೆಯ ಮಾತುಗಳನ್ನು ನಿಲ್ಲಿಸು. ನಾನು ಹೇಳಿ ಹೋಗುವ ಮಾತು ಜ್ಞಾಪಕದಲ್ಲಿ ಇಟ್ಟುಕೋ. ಈ ಸುತ್ತ ಹೇಳುವ ಸಾಲಿನಲ್ಲಿ ನಮ್ಮ ಮನೆತನ ಸತ್ಯ, ಧರ್ಮ, ನ್ಯಾಯ ನೀತಿಯ ತಾಣವಾಗಿದೆ. ಆ ಗೌರವ ಶಿಖರಕ್ಕೆ ನಿನ್ನಿಂದಾಗಲಿ ನನ್ನ ತಮ್ಮನಿಂದಾಗಲಿ ಧರ್ಮದ ಅರಮನೆಯ ಮಾನ ಕುಸಿದು ಮಸಣವಾಗುವ ಪ್ರಸಂಗ ಬಂದರೆ ನಾನೇ ನಿಮ್ಮ ಪಾಲಿನ ಯಮಗಂಡನಾಗುತ್ತೇನೆ. ಬರುತ್ತೇನೆ ನಾಡಗೌಡ. ಚೋರರಿಗೊಂದು ಕಾಲ, ಶೂರರಿಗೊಂದು ಕಾಲ, ಸುಳ್ಳಿಗೊಂದು ಕಾಲ. ಯಪ್ಪ ಗೌಡ್ರ, ಯಪ್ಪ ಗೌಡ್ರ, ನಿಮಗ ಹುಷಾರು ಅಂದ್ರಿ ಅಪ್ಪ. ಏನ್ ಬಿಲ್ಸ್ ಮಾತಾಡಿ ಹೋದ್ರಿ ಅಂತೀನಿ ದೇಸಾಯರ. ದೇಸಾಯಿ ಮುಟ್ಲಿಲ್ಲ, ತಟ್ಟಲಿಲ್ಲ, ಬಡಿದಪ್ಪಿಸಿದ ಮಗನೇ. ಈ ಕ್ರೋಧ ಗೆದ್ದ ಘಟ ಸರ್ಪ ನಿನ್ನ ಧರ್ಮದ ಅರಮನೆಗೆ ನುಗ್ಗಿ ಒಬ್ಬೊಬ್ಬರನ್ನು ಕಚ್ಚಿ ಕಚ್ಚಿ ಸಾಯಿಸದೆ ಬಿಡುವುದಿಲ್ಲ ಈ ಘಟ ಸರ್ಪ. ದೇಸಾಯಿ, ಇನ್ನು ಮೇಲೆ ನೋಡು, ನಿನ್ನ ಧರ್ಮದ ಅರಮನೆಯಲ್ಲಿ ನನ್ನ ಖಳನಾಯಕನ ಕಾರಸ್ತನದ ಅಬ್ಬರ. ಏನ್ ನಾಡ್ಗೌಡ್ರಿ, ಎಷ್ಟೊಂದು ನಗುತ್ತಿದೀವಿರಲ್ಲ. ವೆಲ್ಕಮ್ ಶರತ್, ವೆಲ್ಕಮ್. ಈ ಸಮಾಜದಲ್ಲಿ ಮಾನವ ದೊಡ್ಡ ಸ್ಥಾನವನ್ನು ಅಲಂಕರಿಸಬೇಕಾದರೆ ಯಾವುದಾದರೂ 2 ನಂಬರ್ ಆಟ ಆಡಲೇಬೇಕಲ್ಲ. ಅಂದರೆ ನನಗೆ ತಿಳಿಯಲಿಲ್ಲ. ಅಲ್ಲೋ ಶರತ್ ದೇಸಾಯಿ ಅವ್ರೆ, ನಿಮಗೆ ತಿಳಿಲ್ಲ ಏನಂದ್ರೆ ನತ್ತು ತಿಳಿಸಿ ಹೇಳಕ್ ನಮ್ ಗೌಡ್ರ ಅದಾರ. ಗೌಡ್ರ ಶರತ್ ದೇಸಾಯಿ ತಿಳಿಸಿ ಹೇಳ್ರಿ ಅಪ್ಪ. ತಿಳಿಲಾರ ತಿಳಿಗೇಡಿಗೆ ತಿಳಿಸಿ ಹೇಳುವ ತ್ರಿವಿಕ್ರಮ್ ನಂಗ, ತ್ರಿವಿಕ್ರಮ್ ಆದಿತ್ಯ ನಮ್ ಗೌಡ್ರ ಅದಾರಿ ಅಪ್ಪ. ಶರತ್, ಸುತ್ತು 10 ಹಳ್ಳಿಯಲ್ಲಿ ನಮಗೆ ತೊಡೆ ತಟ್ಟಿ ನಿಲ್ಲುವ ಗಂಡು ಯಾರು ಇಲ್ಲ. ಆದರೆ ನಿಮ್ಮಣ್ಣ ಒಬ್ಬನೇ ನಮಗೆ ಮುಳ್ಳಿನ ತಂತಿಯಾಗಿದ್ದಾನೆ. ಆ ಮಗ ತಂತಿಯ ಬೇಲಿ. ಆ ತಂತಿಯ ಬೇಲಿಯನ್ನು ಯಾವ ಆಯುಧದಿಂದ ಕತ್ತರಿಸಬೇಕೆನ್ನುವುದು ನನ್ನ ತಲೆಯಲ್ಲಿ ಇದೆ ನಾಡಗೌಡ. ಶರತ್, ನಿಮ್ಮಣ್ಣ ಈ 7 ಒಳೆ ಸಾಲಿಗೆ 7 ಸುತ್ತಿನ ಕೋಟೆಯ ಹೆಬ್ಬಾಗಿಲು ಇದ್ದಂತೆ.
ಆ ಕೋಟಿಯ ಬಾಗಿಲು ನಾವು ಕೆಡವಲು ಕೈ ಹಾಕಿದರೆ ಸಾಕು, ಆ ನಿಮ್ಮ ಮನೆ ಹಾಳು ಮಗ ಸಿಂಧೂರ ಹುಲಿಯಾಗಿ ಆ ಕೋಟೆಯ ಬಾಗಿಲ ಮುಂದೆ ದ್ವಾರಪಾಲಕನಂತಾಗಿ ನಿಲ್ಲುತ್ತಾನೆ. ಹುಲಿ ಎಬ್ಬುಲಿ. ನಾಡಗೌಡ, ಆ ಸಿಂಧೂರನೆಂಬ ಹುಲಿಗೆ ಯಾವ ವಿಷಪಾನದ ಮದ್ದನ್ನು ಚುಚ್ಚಿಸಿ ಅವನ ಸೂರತನದ ನರಗಳನ್ನು ಹೇಗೆ ಸಾಯಿಸಬೇಕೆಂದು ಚೆನ್ನಾಗಿ ಗೊತ್ತು ಈ ಶರತ್ ದೇಸಾಯಿಗೆ. ವೆರಿ ಗುಡ್. ನಾನು ಚಾಪಿ ಕೆಳಗೆ ನುಗ್ಗಿದರೆ ನೀನು ರಂಗೋಲಿ ಕೆಳಗೆ ನುಗ್ಗುವ ಚತುರ. ದೇಶ ಇರಲಿ, ನಾವಿಬ್ಬರು ಆಡುವ ಆಟ ನಿಮ್ಮಣ್ಣನಿಗೆ ಗೊತ್ತಾಗಬಾರದು. ಈ ಷರತ್ತು ಬಿಟ್ಟ ಬಾಣ, ಇಟ್ಟ ಗುರಿ ಎಂದಿಗೂ ತಪ್ಪಿಲ್ಲ, ತಪ್ಪೋದು ಇಲ್ಲ. ಅಣ್ಣನ ರಕ್ತ ನನ್ನ ರಕ್ತ ಒಂದೇ, ಆದರೂ ಮನಸ್ಸುಗಳು ಮಾತ್ರ ಬೇರೆ ಬೇರೆ. ತಿಳಿಯಿತೆ ಶರತ್? ಇನ್ನು ಮುಂದೆ ನಾವಿಬ್ಬರು ನಡೆಯುವ ದಾರಿ ಮುಳ್ಳಿನ ಹಾಸಿಗೆ ಇದ್ದಂತೆ. ಸ್ವಲ್ಪ ಎತ್ತರ ತಪ್ಪಿ ಹೆಜ್ಜೆ ಇಟ್ಟರೆ ಇಲ್ಲಿವರೆಗೆ ಕಾಪಾಡಿಕೊಂಡು ಬಂದ ಘನತೆ ಗೌರವ ಮಣ್ಣು ಪಾಲಾದಿತು. ಎಚ್ಚರ ಇರಬೇಕು. ನಾಡಗೌಡ, ನಮ್ಮಣ್ಣ ಆ ವಾಲಿಕಾರ ಸಿಂಧೂರನ ಸೊಕ್ಕು ಮುರಿದು ಅವರಿಬ್ಬರನ್ನು ಹೇಗೆ ಬೀದಿಗೆ ತಳ್ಳಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಶರತ್, ನೀನು ಅಷ್ಟು ಮಾಡಿದರೆ ಸಾಕು. ಈ 7 ಒಳೆ ಸಾಲಿಗೆ ನಾವಿಬ್ಬರೇ ಗಂಧನಾಯಕರು. ಗುಮಾಸ್ತ, ಇದೇ ಸಂತೋಷದಲ್ಲಿ ಗುಂಡು ಪಾರ್ಟಿ ಸಕಲ ಸಿದ್ಧತೆಯನ್ನು ವ್ಯವಸ್ಥೆ ಮಾಡಲೇ. ನನಗೆಲ್ಲ ಚೆನ್ನಾಗಿ ಗೊತ್ತತ್ರಿ ಅಪ್ಪ. ಎಲ್ಲ ರೆಡಿ ಮಾಡಿ ಸುರದೇವಿನ ಟೇಬಲ್ ಮ್ಯಾಗ ತಂದಿಟ್ಟನ್ರಿ ಅಪ್ಪ. ಆಗ ಒಂದ ಬಾಕಿ ಐತ್ ನೋಡ್ರಿ ಅಪ್ಪ. ನೀವಲ್ಲ ಹೇಳಿದ್ರ ಹಿಂಗ್ ಕರ್ಕೊಂಬರ್ತೀನಿ. ಲೇ ಮುಟ್ಟಳ, ಎಣ್ಣೆ ಇಲ್ಲ ಅಂದರೆ ತಾಳಬಹುದು, ಆದರೆ ಹೆಣ್ಣು ಇಲ್ಲ ಅಂದರೆ ತಾಳಲು ಹೇಗೆ ಸಾಧ್ಯ ಗುಮಾಸ್ತ? ಹೋಗಿ ಸುರಾದೇವಿಯನ್ನು ಜೊತೆಗೆ ಸುರ ಸುಂದರಿಯನ್ನು ಕರೆದುಕೊಂಡು ಬಾ. ಆಯ್ತ್ರಿ ಅಪ್ಪ. ಹಿಂಗ್ ಕರ್ಕೊಂಬರ್ತೀನಿ. ಶರತ್, ನಿನಗೇಗೆ ಅರ್ಥವಾಗಬೇಕು ಈ ಥಳಪತಿಯ ಕುತಂತ್ರದ ಕಾರಸ್ಥರ. ಈಗ ಇಡಿಸುವೆ ಎಣ್ಣೆಯ ಹುಚ್ಚು, ಆಮೇಲೆ ಇಡಿಸುವೆ ಕಾಮದ ಹೆಣ್ಣಿನ ಹುಚ್ಚು. ದಿನಗಳ ಕಳೆದ ಮೇಲೆ ಅರಸನಾಗುವ ಆಸ್ತಿಯ ಹುಚ್ಚು. ಈ 3 ಹುಚ್ಚಿನಲ್ಲಿ ಬಿದ್ದು ಒದ್ದಾಡುವಾಗ ಮಾಡದಿದ್ದರೆ ನಾನು ಈ ಊರ ದಳಪತಿನೇ ಅಲ್ಲ. ಶರತ್, ಕುಳಿತುಕೋ, ಎಂಜಾಯ್ ಮಾಡೋಣ.
ಕೋಟೆ ಕಿಕ್ಕಮ್ಮ ಗುಂಟೂರು ಗುಂಟೂರು ನಾವೂರು ಗುಂಟೂರು ಮುಂಚೂರು ಮುಂಚೂರು ಬಸ್ತಾವ ಅಂಟಾರು ಆಂಧ್ರ ಮೇಡಮ್ ಅಡ್ಡದಿಡ್ಡಿ ಗಂಡಲ್ಲನ ಇಕ್ಕ ಗುರಿನ ಅಪ್ಪಿ ತಪ್ಪಿ ತಪ್ಪೊಲ್ಲನ ಸುನಾಮಿ ಅಂತ ನನ್ನ ಕೂಗುತ್ತಾರಲ್ಲ ಬರಾಮಿ ಮಂದಿಗೆಲ್ಲ ಬೀಸೋ ಬಿಸ್ಮಿಲ್ಲ ಚಾಲಿಗೆ ನಿಂತಾಗೆಲ್ಲ ನಾನೇ ತಲ್ಲಿಲ್ಲ ಏ ಅಕ್ಕಿ ಬೇಕಲ್ಲ ಕಮ್ಮ ನಿನ್ ಆಟ ಸಾಕು ನಿಲ್ಸಮ್ಮ ಏ ಅಕ್ಕಿ ಬೇಕಲ್ಲ ಕಮ್ಮ ನಿನ್ ಆಟ ಒಂದು ಮಾಡಮ್ಮ